ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಓದ್ ವಿಡಿಯೋದಲ್ಲಿ ಸಹಕಾರ ವಿಷಯಗಳು ಮತ್ತು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಬಗ್ಗೆ ನೋಡಿದ್ವಿ. ಹೋದ ವರ್ಷದ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಅಂತ ಆನ್ಸರ್ ಸಮೇತ ನೋಡಿದ್ವಿ. ಇನ್ನು ಈ ವಿಡಿಯೋದಲ್ಲಿ ಕನ್ನಡ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಕನ್ನಡದ್ದು ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಅಂತ ನೋಡೋಣ. ಅದರದ್ದು ಆನ್ಸರ್ ಸಮೇತ ನೋಡೋಣ. ಇನ್ನು ಕನ್ನಡ 50 ಮಾರ್ಕ್ಸ್ ಇರುತ್ತೆ. ದಯವಿಟ್ಟು ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ಈಗ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಯಾವುದು? ಅದರಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ 1970, ಆಪ್ಷನ್ ಬಿ 1973, ಆಪ್ಷನ್ ಸಿ 1975, ಆಪ್ಷನ್ ಡಿ 1980. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 1973 ಅಂತ. ಕರ್ನಾಟಕ ಅಂತ ನಾಮಕರಣ ಮಾಡಿದ ವರ್ಷ 1973. ಇನ್ನು ಮುಂದಿನ ಪ್ರಶ್ನೆ, ಶರಶಯ್ಯೆಯಲ್ಲಿ ಮಲಗಿದ ಮಹಾಭಾರತದ ವೀರ ಯಾರು? ಅವ್ರು ಕೊಟ್ಟಿರುವಂಥ ಆಪ್ಷನ್ ಎ ಧೃತರಾಷ್ಟ್ರ, ಆಪ್ಷನ್ ಬಿ ದ್ರೋಣ, ಆಪ್ಷನ್ ಸಿ ಗಾಂಧಾರಿ, ಆಪ್ಷನ್ ಡಿ ಭೀಷ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭೀಷ್ಮ. ಇನ್ನು ಮುಂದಿನ ಪ್ರಶ್ನೆ, ರನ್ನ ತನ್ನ ಗದಾಯುದ್ಧ ಕಾವ್ಯದಲ್ಲಿ ಮಹಾನುಭಾವ ಎಂದು ಯಾರನ್ನ ಸಂಬೋಧಿಸಿರುವನು? ಅದು ಆಪ್ಷನ್ಸ್ ಬಂದು ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಧರ್ಮರಾಯ, ಆಪ್ಷನ್ ಸಿ ದುರ್ಯೋಧನ, ಆಪ್ಷನ್ ಡಿ ಶ್ರೀಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಧರ್ಮರಾಯ. ರನ್ನ ತನ್ನ ಗದಾಯುದ್ಧ ಕಾವ್ಯದಲ್ಲಿ ಧರ್ಮರಾಯರನ್ನು ಮಹಾನುಭಾವ ಎಂದು ಸಂಬೋಧಿಸಿರುತ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ರನ್ನ ಕವಿಯು ಬರೆದಿರುವ ಪುರಾಣ ಕಾವ್ಯ ಯಾವುದು? ಇನ್ನು ಆಪ್ಷನ್ ಎ ಬಂದು ಅನಂತನಾಥ ಪುರಾಣ, ಆಪ್ಷನ್ ಬಿ ಶಾಂತಿ ಪುರಾಣ, ಆಪ್ಷನ್ ಸಿ ಅಜಿತ ಪುರಾಣ, ಆಪ್ಷನ್ ಡಿ ಆದಿ ಪುರಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಜಿತ ಪುರಾಣ. ಇನ್ನು ಮುಂದಿನ ಪ್ರಶ್ನೆ, ಕರಿಮಾಯಿ ಕಾದಂಬರಿ ಬರೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಶಿವರಾಮ ಕಾರಂತ, ಆಪ್ಷನ್ ಸಿ ಭೈರಪ್ಪ, ಆಪ್ಷನ್ ಡಿ ಚಂದ್ರಶೇಖರ ಕಂಬಾರ. ಇದಕ್ಕೆ ಸರಿಯಾದ ಉತ್ತರ ಬಂದು ಚಂದ್ರಶೇಖರ ಕಂಬಾರ. ಇನ್ನು ಮುಂದಿನ ಪ್ರಶ್ನೆ, ತಬರನ ಪಾತ್ರ ಬರುವ ಕತೆ ಬರೆದವರು ಯಾರು? ಆಪ್ಷನ್ ಎ ಕುಂ ವೀರಭದ್ರಪ್ಪ, ಆಪ್ಷನ್ ಬಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಸಿ ಜಯತ್ ಕಾಕಣಿ, ಆಪ್ಷನ್ ಡಿ ಬರಗೂರು ರಾಮಚಂದ್ರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ಣಚಂದ್ರ ತೇಜಸ್ವಿ. ಇನ್ನು ಮುಂದಿನ ಪ್ರಶ್ನೆ, ಚಾತುವರ್ಣ ಎಂದರೆ? ಆಪ್ಷನ್ ಎ 4 ಬಣ್ಣಗಳಿಂದ ಕೂಡಿದ್ದು, ಆಪ್ಷನ್ ಬಿ 4 ಬಗೆಯ ವರ್ಣನೆ, ಆಪ್ಷನ್ ಸಿ ಚತುರ ಜಾತಿಗೆ ಸೇರಿದ್ದು, ಆಪ್ಷನ್ ಡಿ 4 ಜಾತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 4 ಜಾತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇನ್ನು ಮುಂದಿನ ಪ್ರಶ್ನೆ, ಹೊಗಳಿಕೆ ಇದರ ವಿರುದ್ಧ ಪದ ಯಾವುದು? ಅವ್ರು ಕೊಟ್ಟಿರೋಂಥ ಆಪ್ಷನ್ ಎ ಬಾಳಿಕೆ, ಆಪ್ಷನ್ ಬಿ ತೆಗಳಿಕೆ, ಆಪ್ಷನ್ ಸಿ ತಿಳುವಳಿಕೆ, ಆಪ್ಷನ್ ಡಿ ನಡವಳಿಕೆ. ಇದಕ್ಕೆ ಸರಿಯಾದ ಉತ್ತರ ತೆಗಳಿಕೆ. ಮುಂದಿನ ಪ್ರಶ್ನೆ, ಮರಗಿಡ ಬಳ್ಳಿಯು ಎಂಬುದು? ಆಪ್ಷನ್ ಎ ದ್ವಂದ್ವ ಸಮಾಸ, ಆಪ್ಷನ್ ಬಿ ದ್ವಿಗು ಸಮಾಸ, ಆಪ್ಷನ್ ಸಿ ಅಂಶಿ ಸಮಾಸ, ಆಪ್ಷನ್ ಡಿ ಬ್ರಹ್ಮವ್ಯೂಹಿ ಸಮಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ವಂದ್ವ ಸಮಾಸ. ಇನ್ನು ಮುಂದಿನ ಪ್ರಶ್ನೆ, ಯುಗಾದಿ ಕಥೆಯನ್ನು ಬರೆದ ಲೇಖಕರು ಯಾರು? ಆಪ್ಷನ್ ಎ ದೇವನೂರು ಮಹಾದೇವ, ಆಪ್ಷನ್ ಬಿ ತೇಜಸ್ವಿ, ಆಪ್ಷನ್ ಸಿ ವಸುಧೇಂದ್ರ, ಆಪ್ಷನ್ ಡಿ ವಾಲ್ಮೀಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಸುಧೇಂದ್ರ. ಇನ್ನು ಮುಂದಿನ ಪ್ರಶ್ನೆ, ನಾಯಿಯ ಬಹುವಚನ ರೂಪ ಯಾವುದು? ಆಪ್ಷನ್ ಎ ನಾಯಿಯಿಂದ, ಆಪ್ಷನ್ ಬಿ ನಾಯಿಯರು, ಆಪ್ಷನ್ ಸಿ ನಾಯಿಗೆ, ಆಪ್ಷನ್ ಡಿ ನಾಯಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿಗಳು. ಇನ್ನು ಮುಂದಿನ ಪ್ರಶ್ನೆ, ದೇವಾಲಯ ಪದವು ಯಾವ ಸಂಧಿ? ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಬಿ ಎಂಡ್ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ವೃದ್ಧಿ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಇನ್ನು ಮುಂದಿನ ಪ್ರಶ್ನೆ, ಎತ್ತು ಪದದ ಸ್ತ್ರೀಲಿಂಗ ರೂಪ ಯಾವುದು? ಆಪ್ಷನ್ ಎ ಹಸು, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ಎಮ್ಮೆ, ಆಪ್ಷನ್ ಸಿ ಆಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಸು. ಇನ್ನು ಮುಂದಿನ ಪ್ರಶ್ನೆ, ಸುರಚಾ ಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮುಂಜು ಓಲ್ತೋರಿ ಬೇಗಂ ಪಿರಿಗುಂ ಈ ಸಾಲುಗಳು ಉಲ್ಲೇಖಿತವಾಗಿರುವ ಶಾಸನ ಯಾವುದು? ಆಪ್ಷನ್ ಎ ಶ್ರವಣಬೆಳಗೊಳ ಶಾಸನ, ಆಪ್ಷನ್ ಬಿ ತರೀಕೆರೆ ಶಾಸನ, ಆಪ್ಷನ್ ಸಿ ತಮಟಕಲ್ಲು ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರವಣಬೆಳಗೊಳ ಶಾಸನ. ಇನ್ನು ಮುಂದಿನ ಪ್ರಶ್ನೆ, ಕಪ್ಪೆ ಹರಭಟ್ಟನ ಶಾಸನದ ಕಾಲ. ಆಪ್ಷನ್ ಎ ಕ್ರಿಸ್ತಶಕ 7ನೇ ಶತಮಾನ, ಆಪ್ಷನ್ ಬಿ ಕ್ರಿಸ್ತಶಕ 10ನೇ ಶತಮಾನ, ಆಪ್ಷನ್ ಸಿ ಕ್ರಿಸ್ತಶಕ 5ನೇ ಶತಮಾನ, ಆಪ್ಷನ್ ಡಿ ಕ್ರಿಸ್ತಶಕ 8ನೇ ಶತಮಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ತಶಕ 7ನೇ ಶತಮಾನ. ಇನ್ನು ಮುಂದಿನ ಪ್ರಶ್ನೆ, ವಿಮಲೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನಿ ತಾದಿಗಳಿ ಈ ಸಾಲು ಉಲ್ಲೇಖಗೊಂಡ ಗ್ರಂಥದ ಹೆಸರು ಯಾವುದು? ಆಪ್ಷನ್ ಎ ಪಂಪ ಭಾರತ, ಆಪ್ಷನ್ ಬಿ ಕವಿರಾಜ ಮಾರ್ಗ, ಆಪ್ಷನ್ ಸಿ ಒಡ್ಡಾರಾಧನೆ, ಆಪ್ಷನ್ ಸಿ ಗದಾಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ. ಇನ್ನು ಮುಂದಿನ ಪ್ರಶ್ನೆ, ಮುನ್ನಿನ ಕಬ್ಬಮ ನೆಲ್ಲಮಕ್ಕಿ ಮೆಟ್ಟದವು ಸಮಸ್ತ ಭಾರತ ಮುಮಾದಿ ಪುರಾಣ ಮಹಾಪ್ರಬಂಧಮಂ ಈ ಸಾಲುಗಳು ಉಲ್ಲೇಖಿತವಾದ ಗ್ರಂಥ. ಆಪ್ಷನ್ ಎ ಪಂಪ ಭಾರತ, ಆಪ್ಷನ್ ಬಿ ಧರ್ಮಾಮೃತ, ಆಪ್ಷನ್ ಸಿ ರಾಮಚಂದ್ರ ಚಂಪ ಪುರಾಣ, ಆಪ್ಷನ್ ಡಿ ಅಜಿತ ಪುರಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ ಭಾರತ. ಮುಂದಿನ ಪ್ರಶ್ನೆ, ಕಾಗೆ ಮುಟ್ಟಿದ ನೀರು ಈ ಕೃತಿಯ ಲೇಖಕರು ಯಾರು? ಆಪ್ಷನ್ ಎ ಮಾಲಗತ್ತಿ, ಆಪ್ಷನ್ ಬಿ ಕಾಳೇಗೌಡ ನಾಗವಾರ, ಆಪ್ಷನ್ ಸಿ ಪುರುಷೋತ್ತಮ ಬಿಳಿಮಲೆ, ಆಪ್ಷನ್ ಡಿ ಕುಂ ವೀರಭದ್ರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುರುಷೋತ್ತಮ ಬಿಳಿಮಲೆ. ಇನ್ನು ಮುಂದಿನ ಪ್ರಶ್ನೆ, ಯಾರೂ ಅರಿಯದ ವೀರ ಕವಿತೆಯನ್ನು ಬರೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ತಾರಾಸು, ಆಪ್ಷನ್ ಸಿ ತೇಜಸ್ವಿ, ಆಪ್ಷನ್ ಡಿ ಬಸವರಾಜ ಕಟ್ಟೀಮನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಇನ್ನು ಮುಂದಿನ ಪ್ರಶ್ನೆ, ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತ್ವಾರಣ ಈ ಪದ್ಯದ ಸಾಲುಗಳನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಎಲ್ ಹನುಮಂತಯ್ಯ, ಆಪ್ಷನ್ ಬಿ ಕೆ ಬಿ ಸಿದ್ದಯ್ಯ, ಆಪ್ಷನ್ ಸಿ ಎನ್ ಕೆ ಹನುಮಂತಯ್ಯ, ಆಪ್ಷನ್ ಡಿ ಸಿದ್ದಲಿಂಗಯ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿದ್ದಲಿಂಗಯ್ಯ. ಇನ್ನು ಮುಂದಿನ ಪ್ರಶ್ನೆ, ಅಮ್ಮನಗುಡ್ಡ ಕೃತಿಯ ಲೇಖಕಿ ಯಾರು? ಆಪ್ಷನ್ ಎ ಎಚ್ ಎಲ್ ಪುಷ್ಪ, ಆಪ್ಷನ್ ಬಿ ಮಮತಾ ಅರಸೀಕೆರೆ, ಆಪ್ಷನ್ ಸಿ ಚ ಸರ್ವಮಂಗಳ, ಆಪ್ಷನ್ ಡಿ ವೀಣಾ ಶಾಂತೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚ ಸರ್ವಮಂಗಳ. ಇನ್ನು ಮುಂದಿನ ಪ್ರಶ್ನೆ, ತುಳುನಾಡಿನ ಅವಳಿ ವೀರರು. ಆಪ್ಷನ್ ಎ ರಾಮಲಕ್ಷ್ಮಣ, ಆಪ್ಷನ್ ಬಿ ಲವಕುಶ, ಆಪ್ಷನ್ ಸಿ ಕೋಟಿ ಚೆನ್ನಯ್ಯ, ಆಪ್ಷನ್ ಡಿ ಭರತ ಶತ್ರುಘ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಟಿ ಚೆನ್ನಯ್ಯ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದೇವನೂರು ಮಹಾದೇವರ ಕಾದಂಬರಿಯಲ್ಲಿ ಬಂದಿರುವ ಪಾತ್ರಗಳು ಯಾವುವು? ಆಪ್ಷನ್ ಎ ದ್ಯಾವಾ ಪೃಥ್ವಿ, ಆಪ್ಷನ್ ಬಿ ಕರಿಯ ಬಿಳಿಯ, ಆಪ್ಷನ್ ಸಿ ಕೆಂಚ ದ್ಯಾಮಿ, ಆಪ್ಷನ್ ಡಿ ಸಾಕವ್ವ ಪುಟ್ಟಗೌರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಕವ್ವ ಪುಟ್ಟಗೌರಿ. ಇನ್ನು ಮುಂದಿನ ಪ್ರಶ್ನೆ, ಹರಿ ಪದದ ಅರ್ಥ. ಆಪ್ಷನ್ ಎ ಕೊಲ್ಲು, ಆಪ್ಷನ್ ಬಿ ಅಸಾಧ್ಯ, ಆಪ್ಷನ್ ಸಿ ವೈರಿ ಅಗೆ, ಆಪ್ಷನ್ ಡಿ ಹರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈರಿ ಹಗೆ. ಇನ್ನು ಮುಂದಿನ ಪ್ರಶ್ನೆ, ಉರಿಗಣ್ಣು ಅಂದರೆ ಯಾರು? ಆಪ್ಷನ್ ಎ ರಾಮ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಶಿವ, ಆಪ್ಷನ್ ಡಿ ಅಲ್ಲಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ. ಇನ್ನು ಮುಂದಿನ ಪ್ರಶ್ನೆ, ಎಕ್ಕಲ ಎನ್ನುವುದು ಏನು? ಆಪ್ಷನ್ ಎ ಹಸು, ಆಪ್ಷನ್ ಬಿ ಎತ್ತು, ಆಪ್ಷನ್ ಸಿ ಕಾಡು ಹಂದಿ, ಆಪ್ಷನ್ ಡಿ ಗೂಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಡು ಹಂದಿ. ಮುಂದಿನ ಪ್ರಶ್ನೆ, ಕಪಿಲೆ ಎಂದರೆ ಯಾರು? ಆಪ್ಷನ್ ಎ ಕಂದು ಬಣ್ಣದ ಆಕಳು, ಆಪ್ಷನ್ ಬಿ ಎಮ್ಮೆ, ಆಪ್ಷನ್ ಸಿ ಎತ್ತು, ಆಪ್ಷನ್ ಡಿ ಕುದುರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಂದು ಬಣ್ಣದ ಆಕಳು. ಇನ್ನು ಮುಂದಿನ ಪ್ರಶ್ನೆ, ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಇದು ಯಾವ ಸಾಹಿತ್ಯ ಪಂಥದ ಘೋಷಣೆ? ಆಪ್ಷನ್ ಎ ನವೋದಯ, ಆಪ್ಷನ್ ಬಿ ಪ್ರಗತಿಶೀಲ, ಆಪ್ಷನ್ ಸಿ ನವ್ಯ, ಆಪ್ಷನ್ ಡಿ ಬಂಡಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಂಡಾಯ. ಮುಂದಿನ ಪ್ರಶ್ನೆ, ನಿತ್ಯೋತ್ಸವದ ಕವಿ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ ಎ ಜಿ ಎಸ್ ಶಿವರುದ್ರಪ್ಪ, ಆಪ್ಷನ್ ಬಿ ಕೆ ಎಸ್ ನಿಸಾರ್ ಅಹಮದ್, ಆಪ್ಷನ್ ಸಿ ಬೇಂದ್ರೆ, ಆಪ್ಷನ್ ಡಿ ನರಸಿಂಹಸ್ವಾಮಿ ಕೆ ಎಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಎಸ್ ನಿಸಾರ್ ಅಹಮದ್. ಇನ್ನು ಮುಂದಿನ ಪ್ರಶ್ನೆ, ಬಂಡಾಯ ಕವಿ ಯಾರು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಗೋಪಾಲಕೃಷ್ಣ ಅಡಿಗ, ಆಪ್ಷನ್ ಸಿ ಬರಗೂರು ರಾಮಚಂದ್ರಪ್ಪ, ಆಪ್ಷನ್ ಡಿ ಎಚ್ ಎಂ ಚೆನ್ನಯ್ಯ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರಗೂರು ರಾಮಚಂದ್ರಪ್ಪ. ಇನ್ನು ಮುಂದಿನ ಪ್ರಶ್ನೆ, ದೇವಾಲಯದ ಬಹುವಚನ ರೂಪ ಯಾವುದು? ಆಪ್ಷನ್ ಎ ದೇವಾಲಯದಿಂದ, ಆಪ್ಷನ್ ಬಿ ದೇವಾಲಯಗಳಿಂದ, ಆಪ್ಷನ್ ಸಿ ದೇವಾಲಯಗಳು, ಆಪ್ಷನ್ ಡಿ ದೇವಾಲಯಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇವಾಲಯಗಳು. ಇನ್ನು ಮುಂದಿನ ಪ್ರಶ್ನೆ, ಇದು ಟಿ.ಪಿ. ಕೈಲಾಸಂ ಅವರ ನಾಟಕ. ಆಪ್ಷನ್ ಎ ಟೊಳ್ಳುಗಟ್ಟಿ, ಆಪ್ಷನ್ ಬಿ ಏಕಲವ್ಯ, ಆಪ್ಷನ್ ಸಿ ಅಂಜು ಮಲ್ಲಿಗೆ, ಆಪ್ಷನ್ ಡಿ ಬೆರಳಿಗೆ ಕೊರಳ್. ಸರಿಯಾದ ಉತ್ತರ ಆಪ್ಷನ್ ಎ ಟೊಳ್ಳುಗಟ್ಟಿ. ಇನ್ನು ಮುಂದಿನ ಪ್ರಶ್ನೆ, ರಾಮ ಈಜುಕೊಳದಲ್ಲಿ ಈಜುತ್ತಿದ್ದ. ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು? ಆಪ್ಷನ್ ಎ ಈಜು, ಆಪ್ಷನ್ ಬಿ ಕೊಳ, ಆಪ್ಷನ್ ಸಿ ರಾಮ, ಆಪ್ಷನ್ ಡಿ ಈಜುಕೊಳದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಜು. ಮುಂದಿನ ಪ್ರಶ್ನೆ, ವಿದ್ಯೆ ಪದದ ತತ್ಸಮ ರೂಪ ಯಾವುದು? ಆಪ್ಷನ್ ಎ ಬಿಜ್ಜೆ, ಆಪ್ಷನ್ ಬಿ ವಿದ್ಯಾಚಂತೆ, ಆಪ್ಷನ್ ಸಿ ವಿದ್ಯಾ, ಆಪ್ಷನ್ ಡಿ ವಿದ್ಯಾರ್ಥಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಜ್ಜೆ. ಮುಂದಿನ ಪ್ರಶ್ನೆ, ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ ಈ ಸಾಲುಗಳನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಜಿ ವೆಂಕಟಯ್ಯ, ಆಪ್ಷನ್ ಬಿ ಸಿದ್ಧಲಿಂಗಯ್ಯ, ಆಪ್ಷನ್ ಸಿ ಎಲ್ ಹನುಮಂತಯ್ಯ, ಆಪ್ಷನ್ ಡಿ ಸಿದ್ದರಾಮಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ, ಬಯಲು ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಶೂನ್ಯ, ಆಪ್ಷನ್ ಬಿ ಹಿಮಾಲಯ, ಆಪ್ಷನ್ ಸಿ ಆಲಯ, ಆಪ್ಷನ್ ಡಿ ಬಂಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶೂನ್ಯ. ಇನ್ನು ಮುಂದಿನ ಪ್ರಶ್ನೆ, ನಾಕ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ನರಕ, ಆಪ್ಷನ್ ಬಿ ಪಾತಾಳ, ಆಪ್ಷನ್ ಸಿ ಸ್ವರ್ಗ, ಆಪ್ಷನ್ ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರ್ಗ. ಮುಂದಿನ ಪ್ರಶ್ನೆ, ಇದು ದ.ರಾ. ಬೇಂದ್ರೆಯವರ ಕಾವ್ಯನಾಮ. ಆಪ್ಷನ್ ಎ ಅಂಬಿಕಾತನಯ ದತ್ತ, ಆಪ್ಷನ್ ಬಿ ಕವಿಶಿಷ್ಯ, ಆಪ್ಷನ್ ಸಿ ಮಾಸ್ತಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅಂಬಿಕಾತನಯ ದತ್ತ. ಇನ್ನು ನೆಕ್ಸ್ಟ್ ಕ್ವಶನ್, ಕುವೆಂಪು ಅವರ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಕುಪ್ಪಳ್ಳಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಕುಪ್ಪಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಕಪ್ಪು ಪದದ ವಿರುದ್ಧ ಪದ ಯಾವುದು? ಆಪ್ಷನ್ ಎ ಬಿಳುಪು, ಆಪ್ಷನ್ ಬಿ ಕಪ್ಪು, ಆಪ್ಷನ್ ಸಿ ಹಳದಿ, ಆಪ್ಷನ್ ಡಿ ಕೆಂಪು. ಸರಿಯಾದ ಉತ್ತರ ಆಪ್ಷನ್ ಎ ಬಿಳುಪು. ಇನ್ನು ಮುಂದಿನ ಪ್ರಶ್ನೆ, ಇದು ಅಚ್ಚ ಕನ್ನಡ ಪದ. ಆಪ್ಷನ್ ಎ ಹೊಲ, ಆಪ್ಷನ್ ಬಿ ಖರಾಬು, ಆಪ್ಷನ್ ಸಿ ಹರ್ಜಿ, ಆಪ್ಷನ್ ಡಿ ಅಹವಾಲು. ಸರಿಯಾದ ಉತ್ತರ ಆಪ್ಷನ್ ಎ ಹೊಲ. ಮುಂದಿನ ಪ್ರಶ್ನೆ, ಬಗರ್ ಹುಕುಂ ಇದು ಯಾವ ಭಾಷೆಯ ಪದ? ಆಪ್ಷನ್ ಎ ಹಿಂದೂಸ್ತಾನಿ, ಆಪ್ಷನ್ ಬಿ ತುಳು, ಆಪ್ಷನ್ ಬಿ ಲ್ಯಾಟಿನ್, ಆಪ್ಷನ್ ಡಿ ಫ್ರೆಂಚ್ ಭಾಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದೂಸ್ತಾನಿ. ಇನ್ನು ಮುಂದಿನ ಪ್ರಶ್ನೆ, ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಅನಕೃ, ಆಪ್ಷನ್ ಬಿ ಆನಂದ, ಆಪ್ಷನ್ ಸಿ ಡಿ ವಿ ಜಿ, ಆಪ್ಷನ್ ಡಿ ಮಾಸ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿ ವಿ ಜಿ. ಇನ್ನು ಮುಂದಿನ ಪ್ರಶ್ನೆ, ಚೋಮನ ಮಕ್ಕಳ ಹಾಡು ಕವಿತೆಯನ್ನು ಬರೆದ ಕವಿ ಯಾರು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಜಿ ಎಸ್ ಎಚ್, ಆಪ್ಷನ್ ಸಿ ಸಿದ್ಧಲಿಂಗಯ್ಯ, ಆಪ್ಷನ್ ಡಿ ಆನಂದ ಕಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿದ್ಧಲಿಂಗಯ್ಯ. ಇನ್ನು ಮುಂದಿನ ಪ್ರಶ್ನೆ, ಎರಡು ಬಗೆಯುವುದು ಎಂದರೆ? ಆಪ್ಷನ್ ಎ ದ್ರೋಹ ಮಾಡು, ಆಪ್ಷನ್ ಬಿ ಸಂಶಯ ತಾಳು, ಆಪ್ಷನ್ ಸಿ ಎರಡು ಮಾಡು, ಆಪ್ಷನ್ ಡಿ ಭಿನ್ನಾಭಿಪ್ರಾಯ. ಸರಿಯಾದ ಉತ್ತರ ಆಪ್ಷನ್ ಎ ದ್ರೋಹ ಮಾಡು. ಇನ್ನು ಮುಂದಿನ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಎಂಬುದು ಯಾರ ಅಂಕಿತ ನಾಮ? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಚೆನ್ನಬಸವಣ್ಣ, ಆಪ್ಷನ್ ಸಿ ಅಕ್ಕ ಮಹಾದೇವಿ, ಆಪ್ಷನ್ ಡಿ ಸಕಲೇಶ ಮಾದರಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕ ಮಹಾದೇವಿ. ಇನ್ನು ಮುಂದಿನ ಪ್ರಶ್ನೆ, ಮಯೂರ ಪದದ ಅರ್ಥ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಹಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು. ಇನ್ನು ಮುಂದಿನ ಪ್ರಶ್ನೆ, ಕುಕ್ಕುರಿ ಪದದ ಅರ್ಥ ಏನು? ಆಪ್ಷನ್ ಎ ಬೇಟೆ ನಾಯಿ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಡಿ ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಎ ಬೇಟೆ ನಾಯಿ. ಇನ್ನು ಮುಂದಿನ ಪ್ರಶ್ನೆ, ಜನಪತಿ ಅಂದರೆ ಯಾರು?
ಆಪ್ಷನ್ ಎ ಮಂತ್ರಿ, ಆಪ್ಷನ್ ಬಿ ಸೇವಕ, ಆಪ್ಷನ್ ಸಿ ರಾಜ, ಆಪ್ಷನ್ ಡಿ ಸೇನಾಪತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಹೋದ ವರ್ಷ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಕನ್ನಡ ಬಗ್ಗೆ ಪ್ರಶ್ನೆ, ಯಾವ್ಯಾವ ಪ್ರಶ್ನೆ ಬಂದಿತ್ತು ಅಂತ ಆನ್ಸರ್ ಸಮೇತ ನೋಡಿದ್ರಿ. ಇನ್ನು ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.